ಅಣ್ಣ ನಮಸ್ಕಾರ. ನಮಸ್ಕಾರಪ್ಪ. ಗಣೇಶಣ್ಣ, ನಂಗೊಂದು ಲೇಬರ್ ಕಾರ್ಡ್ ಮಾಡಿಕೊಡ್ಬೇಕಾಗಿತ್ತು. ಡಾಕ್ಯುಮೆಂಟ್ಸ್ ಏನಂತಂದ್ರೆ ಕೊಡಿ. ಅಣ್ಣ ತಾಳಿ. ಆಧಾರ್ ಕಾರ್ಡ್ ಇದೆ. ನಿಮ್ಮದು ಕಟ್ಟಡ ಕಾರ್ಮಿಕ ಸರ್ಟಿಫಿಕೇಟ್ ಕೊಡಿ. ಅದೇ ನೀವು 90 ದಿನ ಕೆಲಸ ಮಾಡಿದ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದು ಕೊಡಿ. ಅಣ್ಣ ನಾನು ಕಟ್ಟಡ ಕಾರ್ಮಿಕ ಅಲ್ಲಣ್ಣ, ಮತ್ತೆ ನಾನು ಹೋಟೆಲಲ್ಲಿ ಕೆಲಸ ಮಾಡೋದು. ಸುನೀಲ್ ಅವರೇ, ಹೋಟೆಲಲ್ಲಿ ಕೆಲಸ ಮಾಡೋರಿಗೆ ಲೇಬರ್ ಕಾರ್ಡ್ ಮಾಡ್ಕೊಡೋಕ್ಕಾಗಲ್ಲ. ಅದೇನೇ ಇದ್ದರೂ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರಿಗೆ ಮಾತ್ರ ಮಾಡ್ಕೊಡೋಕ್ಕಾಗುತ್ತೆ. ಆದರೆ ನನ್ನ ಜೊತೆ ಕೆಲಸ ಮಾಡೋರೆಲ್ಲ ಮಾಡಿಸ್ಕೊಂಡಿದ್ದಾರಣ್ಣ, ಅವ್ರಿಗೆಲ್ಲರಿಗೂ ಆ ಸೌಲಭ್ಯಗಳು ಸಿಗ್ತಾ ಇದೆ. ಆ ರೀತಿ ಮಾಡೋದು ಕಾನೂನು ಪ್ರಕಾರ ತಪ್ಪು, ಅದಕ್ಕೆ ಶಿಕ್ಷೆ ಇದೆ. ನೀವು ಆ ರೀತಿ ಮಾಡೋಕ್ಕೆ ಹೋಗಬೇಡಿ. ಹೌದಾ? ತಗೊಳ್ಳಿ. ಸರಿ ಅಣ್ಣ, ಬರ್ತೀನಿ. ಸರ್, ಟೀ ಕುಡ್ಕೊಂಡು. ಸರಿ ಆಯಿತು. ಸುನಿಲ್ ಅವರೇ, ಏನಾಯಿತು? ಅಣ್ಣ ಅದೇ ಲೇಬರ್ ಕಾರ್ಡ್ ಕೇಳಿದೆ, ಅವ್ರು ಮಾಡಿಕೊಡಲ್ಲ ಅಂದ್ಬಿಟ್ಟು. ನಾನು ಅದೇ ಹೋಟೆಲ್ ಕಾರ್ಮಿಕ ಅಲ್ವಾ, ಅದಕ್ಕೆ ಮಾಡಿಕೊಡಲ್ಲ ಅಂದ. ನಿಂಗೇನು ಲೇಬರ್ ಕಾರ್ಡ್ ತಾನೇ ಬೇಕು? ಹ್ಞೂ. ಇಲ್ಲಿ ಡಾಕ್ಯುಮೆಂಟ್ ಏನು ತಂದಿದ್ಯಾ ಕೊಡು. ಅದು ಕೆಲವೊಂದು ದಾಖಲೆಗಳೆಲ್ಲ ಕೊಡಬೇಕಾಗತ್ತೆ ನೀನು, ಆಯಿತಾ? ಅದೆಲ್ಲ ಕೊಡು. ಕೆಲವೊಂದು ಪೇಪರ್ಗಳು ನಾನು ರೆಡಿ ಮಾಡ್ಕೋಬೇಕು. ಆಮೇಲೆ ಕೆಲವೊಂದು ಪೇಪರ್ಗಳಿಗೆ ನೀನು ಸಹಿ ಮಾಡಬೇಕು, ಆಯಿತಾ? ಇದೆಲ್ಲ ಕೆಲಸ ಮಾಡ್ಕೊಡೋಕ್ಕೆ ಸ್ವಲ್ಪ ಖರ್ಚಾಗುತ್ತೆ. ನೀನು ಆಧಾರ ಇಲ್ವಾ? ಇಲ್ಲ ಇದೆ. ಹಾಂ, ಎಷ್ಟು ಖರ್ಚಾಗ್ಬೋದಣ್ಣ? ಅದೇ ಇದೆಲ್ಲ ನಾನು ಪೇಪರ್ ಬೇರೆ ಎಲ್ಲ ಮಾಡಿಸ್ಕೊಡ್ಬೇಕಲ್ಲ, ಹಂಗಾಗಿ ಒಂದು 7,000 8,000 ಆಗ್ಬೋದು. ಅಷ್ಟೊಂದಾ? ಅಣ್ಣ ಅಷ್ಟೊಂದು ನನ್ನ ಹತ್ರ ಇಲ್ಲ ಅಣ್ಣ. ಲೇಬರ್ ಕಾರ್ಡ್ ಮಾಡಿಸೋದು ಎಷ್ಟೆಲ್ಲ ಸೌಲಭ್ಯಗಳಿದೆ ಗೊತ್ತಾ? ನೀನು ಸಾವಿರದ ಮುಖ ನೋಡಿಕೊಂಡ್ರೆ ಲಕ್ಷ ಕಳ್ಕೊತೀಯ. ಹೌದಾ? ಹಾಂ. ಯಾವಾಗ ಬರಲಿ ಅಣ್ಣ? ನಾನು ಹೇಳ್ತೀನಿ. ಈಗ ಒಂದು ಅಡ್ವಾನ್ಸ್ ಒಂದು 1,000 ರೂಪಾಯಿ ಕಾಸಿದೆ ಕೊಡು. ದುಡ್ಡಾ? ಎಲ್ಲ ಮಾಡಿಸ್ಬೇಕಲ್ಲಪ್ಪ. ಕೊಡು, ಇದೆ ಕೊಡು. ಅಣ್ಣ ಮೋಸ ಮಾಡಲ್ಲ ಅಲ್ವಾ ಅಣ್ಣ? ನಿನ್ಗೆ ಯಾಕೋ ನಾನು ಮೋಸ ಮಾಡಿ, ಇದು ಬರೋ ಶುಕ್ರವಾರ 9 ಗಂಟೆ ಒಳಗಡೆ ಬಂದ್ಬಿಡು, ಆಯಿತಾ? ನಾನೆಲ್ಲ ಮಾಡಿಸ್ಕೊಟ್ಟಿರ್ತೀನಿ. ಅಣ್ಣ ಮೋಸ ಮಾಡಬೇಡಿ ಅಣ್ಣ. ಮೋಸ ಮಾಡಲ್ಲ, ಹೋಗಪ್ಪ. ಅಣ್ಣ ನಮಸ್ಕಾರ. ಹಾಂ, ನಮಸ್ತೆ. ಬನ್ನಿ ಬನ್ನಿ ಬನ್ನಿ. ಆ ಡಾಕ್ಯುಮೆಂಟ್ ಎಲ್ಲ ಕೊಡಿ. ಹಾಂ ಅಣ್ಣ ತಗೊಳ್ಳಿ. ನಾನು ಕೆಲವೊಂದಕ್ಕೆ ಮಾರ್ಕ್ ಮಾಡಿಕೊಡ್ತೀನಿ, ಅಲ್ಲಿ ನಿಮ್ಮ ಸೈನ್ ಹಾಕ್ಬಿಡಿ, ಓಕೆನಾ? ಹ್ಞೂ ಅಣ್ಣ. ಸೈನ್ ಹಾಕ್ಬಿಡಿ. ಹಾಂ ಬನ್ನಿ. ಹಾಂ, ತಗೊಳ್ಳಿ. ಅಣ್ಣ ತಗೊಳ್ಳಿ. ನಿಮ್ಮ ಅರ್ಜಿ ಅಪ್ಲೋಡ್ ಆಗಿದೆ. ತುಂಬ ಉಪಕಾರ ಆಯಿತು ಅಣ್ಣ. ದುಡ್ಡು ಕೊಟ್ಬಿಡಿ. ಹಾಂ ಹಾಂ. ತಪ್ಪು ಮಾಡ್ತಾ ಇದ್ದೀರಾ ನೀವು, ಭಾರಿ ದೊಡ್ಡ ತಪ್ಪು ಕೆಲಸ ಮಾಡ್ತಾ ಇದ್ದೀರಾ ನೀವು ಇಲ್ಲಿ. ಮೊನ್ನೆ ನಿಮ್ಗೆ ಲೇಬರ್ ಕಾರ್ಡ್ ಮಾಡ್ಕೊಡೋಕ್ಕಾಗಲ್ಲ ಅಂತ ಹೇಳ್ದೆ ತಾನೆ ನಿಮಗೆ? ಅಣ್ಣ ದಯವಿಟ್ಟು ಕ್ಷಮಿಸಿ ಅಣ್ಣ, ನಂದೇನು ತಪ್ಪಿಲ್ಲ ಅಣ್ಣ, ಅವರೇ ಮಾಡಿಕೊಡ್ತೀನಿ ಅಂತ ಅಂದಿದ್ದು. ಪ್ರಕಾಶ, ಬೋಗಸ್ ಲೇಬರ್ ಕಾರ್ಡ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದೀರಿ ಇವರು ನೀವು. ಸಾರಿ ಸರ್. ಈ ಲೇಬರ್ ಕಾರ್ಡ್ ಕಟ್ಟಡ ಕಾರ್ಮಿಕರ ಬೆವರಿನ ಫಲ. ನನಗಿದೆಲ್ಲ ಗೊತ್ತಿರಲಿಲ್ಲ ಸರ್. ಇನ್ಮೇಲೆ ಈ ತಪ್ಪಾಗಲ್ಲ ಸರ್. ನೋಡಿಲ್ಲಿ, ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕರ ಮಂಡಳಿಯು ಕಟ್ಟಡ ಕಾರ್ಮಿಕರಿಗೆ ಮಾತ್ರನೇ ಲೇಬರ್ ಕಾರ್ಡ್ ಕೊಡಲು ಸಾಧ್ಯವಿರುತ್ತದೆ. ಅದು ಬಿಟ್ಟು ಬೋಗಸ್ ಕಾರ್ಡ್ ಮಾಡ್ಕೊಡೋಕ್ಕಾಗಲ್ಲ. ಹೋಟೆಲಲ್ಲಿ ಕೆಲಸ ಮಾಡೋರಿಗೆ ಇನ್ನೊಬ್ಬರಿಗೆ ಬೋಗಸ್ ಕಾರ್ಡ್ ಮಾಡಿದ್ರೆ ಶಿಕ್ಷೆ ಆಗುತ್ತದೆ. ಮೊದಲೇ ಯಾವುದಾದ್ರೂ ಈ ಥರ ಮಾಡಿದರೆ ಅವ್ರನ್ನ ಕರ್ಕೊಂಡೋಗಿ ಲೇಬರ್ ಆಫೀಸ್ಗೆ ಅವ್ರ ಕಾರ್ಡನ್ನ ಕ್ಯಾನ್ಸಲ್ ಮಾಡಿಸು ಫಸ್ಟು. ಬೇರೆ ಯಾರಿಗೂ ಮಾಡ್ಕೊಡೋಕ್ಕಾಗಲ್ಲ ಅದು. ನೀವು ಈ ಥರ ಬೋಗಸ್ ಕಾರ್ಡ್ ಮಾಡ್ಕೊಳ್ಳೋದು ತಪ್ಪು, ಅದು ಶಿಕ್ಷೆ ಆಗುತ್ತದೆ. ನೀವು ಆ ರೀತಿ ಮಾಡೋ ಹಾಗಿಲ್ಲ. ತಗೊಳ್ಳಿ ನಿಮ್ಮ ದುಡ್ಡು. ಸರಿ ಅಣ್ಣ, ಬರ್ತೀನಿ. ಸ್ನೇಹಿತರೆ, ನೀವು ಕೂಡ ಇದೇ ರೀತಿ ದುರಾಸೆಯಿಂದ ಅಥವಾ ತಪ್ಪು ಮಾಹಿತಿಯಿಂದ ಬೋಗಸ್ ಕಾರ್ಡ್ ಮಾಡಿಕೊಂಡಿದ್ದರೆ ತಕ್ಷಣವೇ ಸ್ವಇಚ್ಛೆಯಿಂದ ಕಾರ್ಡನ್ನು ರದ್ದುಪಡಿಸಿಕೊಳ್ಳಿ. ಇಲ್ಲವಾದದ್ದಲ್ಲಿ ಕಾರ್ಮಿಕ ಇಲಾಖೆ ಅಧಿಕಾರಿಗಳು ತಮ್ಮ ಮೇಲೆ ಕ್ರಮ ಕೈಗೊಳ್ಳುತ್ತಾರೆ. ಹುಷಾರ್. ಇಡೀ ರಾಜ್ಯಾದ್ಯಂತ ನಮ್ಮಲ್ಲಿ 46 ಲಕ್ಷ ಕಾರ್ಡ್ ಇದೆ. ಇದರಲ್ಲಿ ಬಹುತೇಕ 60 to 70% ಪೀಪಲ್ ಬೋಗಸ್ ಕಾರ್ಡ್ ಇದೆ. ಸೊ ಈ ಬೋಗಸ್ ಕಾರ್ಡ್ನ ಪತ್ತೆ ಹಚ್ಚಬೇಕು, ತೆಗಿಬೇಕು.
ಅದು ಆಲ್ರೆಡಿ ನಾವು ಅಭಿಯಾನ ಪ್ರಾರಂಭ ಮಾಡಿದ್ದೀವಿ. ನೀವು ಬೆನಿಫಿಷರಿ ಇಲ್ಲ, ನೀವು ಜೆನ್ಯೂನ್ ಆಗಿ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಇಲ್ಲ ಅಂತಂದರೆ ಆ ಕಾರ್ಡ್ನ ಸರೆಂಡರ್ ಮಾಡಿ. ಬೋಗಸ್ ಕಾರ್ಡ್ನ ಕಡ್ಡಾಯವಾಗಿ ತೆಗಿತೀವಿ. ಈ ಬೋಗಸ್ ಕಾರ್ಡ್ ತೆಗಿತಕ್ಕಂಥ ಅಭಿಯಾನಕ್ಕೆ ತಮ್ಮದೆಲ್ಲ ಸಹಕಾರ ಇರಲಿ ಅಂತ ತಮ್ಮಲ್ಲಿ ಪದೇ ಪದೇ ಒಂದು ಮನವಿಯನ್ನು ಮಾಡ್ಕೊಳ್ತೇನೆ. ನಮಸ್ಕಾರ. ಕರ್ನಾಟಕ ರಾಜ್ಯದಾದ್ಯಂತ ಹಲವಾರು ಅನರ್ಹರು ಕಟ್ಟಡ ಕಾರ್ಮಿಕರ ನೋಂದಣಿ ಚೀಟಿಯನ್ನು ಮಾಡಿಸಿಕೊಂಡಿರುವುದು ಕಂಡುಬಂದಿರುತ್ತದೆ. ನಾನು ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ಕಳಕಳಿಯ ಮನವಿ ಮಾಡುವುದೇನೆಂದರೆ, ತಾವೆಲ್ಲರೂ ದಯವಿಟ್ಟು ತಮ್ಮ ಅನರ್ಹರು ಈ ಒಂದು ಕಟ್ಟಡ ಕಾರ್ಮಿಕರ ಗುರುತಿನ ಚೀಟಿಯನ್ನು ಮಂಡಳಿಗೆ ಹಿಂದಿರುಗಿಸಬೇಕಾಗಿ ಕೋರುತ್ತೇನೆ. ಈಗಾಗಲೇ ಮಂಡಳಿಯಿಂದ ಇಂತಹ ಅನರ್ಹ ಗುರುತಿನ ಚೀಟಿಗಳನ್ನು ಕಂಡುಹಿಡಿಯುವಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಅಷ್ಟರೊಳಗೆ ತಾವೆಲ್ಲರೂ ಕೂಡ ಯಾರು ಅನರ್ಹರಿದ್ದೀರಾ ತಾವು ಗುರುತಿನ ಚೀಟಿಯನ್ನು ಮಂಡಳಿಗೆ ಹಿಂದಿರುಗಿಸಿ. ಈ ರೀತಿ ಹಿಂದಿರುಗಿಸಿದರೆ ನಾವು ಅದನ್ನು ರದ್ದುಪಡಿಸುವಂತಹ ಕ್ರಮವನ್ನು ನಾವು ಕೈಗೊಳ್ಳುತ್ತೇವೆ. ಒಂದು ವೇಳೆ ನೀವು ಇದನ್ನು ಹಿಂದಿರುಗಿಸದಿದ್ದರೆ ನಾವು ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಮೇಲೆ ಕಾನೂನಿನ ಕ್ರಮವನ್ನು ಕೈಗೊಳ್ಳಲಾಗುತ್ತದೆ. ಆದ್ದರಿಂದ ಸ್ವಯಂ ಆಗಿ ಗುರುತಿನ ಚೀಟಿಯನ್ನು ಹಿಂದಿರುಗಿಸಿ ಕಾನೂನು ಕ್ರಮದಿಂದ ತಪ್ಪಿಸಿಕೊಳ್ಳಿ.